ಹಾಯ್ ಫ್ರೆಂಡ್ಸ್, ರಂಜಿನಿ ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾವಿವತ್ತು ಒಂದು ರಾಗಿ ಗಂಜಿ ರೆಸಿಪಿನ ಮಾಡ್ಕೊಳ್ಳೋಣ. ಇದು ಬೇಸಿಗೆ ಬಿಸಿಲಿಗೆ ತುಂಬ ತಂಪಾಗುತ್ತೆ ದೇಹಕ್ಕೆ. ಇವಾಗ ಇದು ಮಾಡೋದಕ್ಕೆ ಏನೇನು ಬೇಕು: ಒಂದು ಲೋಟ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು, ರಾಗಿ ಹಿಟ್ಟು, ಸ್ವಲ್ಪ ಈರುಳ್ಳಿ. ಇವಾಗ ನಾವು 2 ಸ್ಪೂನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಈ 2 ಸ್ಪೂನ್ ರಾಗಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೋಬೇಕು. ಈ ರಾಗಿ ಗಂಜಿ ಯಾರ್ಯಾರಿಗೆ ತುಂಬ ಒಳ್ಳೆಯದು ಅಂತಂದರೆ BP ಇರೋರಿಗೆ, ಶುಗರ್ ಇರೋರಿಗೆ, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಪ್ರತಿಯೊಬ್ಬರೂ ಈ ರಾಗಿ ಗಂಜಿನ ಕುಡಿಬಹುದು. ರಾಗಿ ಗಂಜಿ ಇದರಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್, ಕ್ಯಾಲ್ಶಿಯಂ ಎಲ್ಲ ಇರೋದ್ರಿಂದ ಮೂಳೆಗಳನ್ನ ಗಟ್ಟಿಯಾಗ್ಸೋಕೆ ಕೂಡ ತುಂಬ ಒಳ್ಳೆಯದು. ಮತ್ತು ಇದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೆಯದು. ಇದನ್ನು ವೆಯ್ಟ್ ಲಾಸ್ ಮಾಡೋ ಅಂಥವ್ರು ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಕುಡಿಯೋದ್ರಿಂದ ಬೇಗ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಈಗ ಇದನ್ನು ನಾವು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಳ್ಳೋಣ. ಈಗ ಇದಕ್ಕೆ 1 ಲೋಟ ನೀರು ಹಾಕೊಳ್ಳೋಣ. ಅಕಸ್ಮಾತ್ ನಮಗೆ ರಾಗಿ ಗಂಜಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ, ಗಂಜಿ ಸ್ವಲ್ಪ ತೆಳುವಾಗಿ ಜಾಸ್ತಿ ಬೇಕು ಅಂತ ಅಂದರೆ ಇನ್ನು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ. ನೀರು ಲೈಟಾಗಿ ಕುದೀತಾ ಇದೆ. ಇವಾಗ ನಾವು ರಾಗಿ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಅದು ಒಂದು ಕುದಿ ಬರೋ ತನಕ. ಇಲ್ಲ ಅಂತಂದರೆ ಬೇಗ ಗಂಟಾಗೋವಂಥ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ. ಈಗ ರಾಗಿ ಗಂಜಿನ ನಾವೆಲ್ಲರೂ ತೊಗೋಬೋದು, ಬಟ್ ಯಾರಿಗೆ ಈ ರಾಗಿ ಗಂಜಿ ತಗೊಳ್ಳೋದ್ರಿಂದ ತೊಂದರೆ ಆಗುತ್ತೆ ಅಂತ ಅಂದರೆ, ತುಂಬ ಗ್ಯಾಸ್ಟ್ರಿಕ್ ಇರೋ ಅಂಥವ್ರು ಈ ರಾಗಿ ಗಂಜಿನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಗೊಳ್ಳೋದು ಅಷ್ಟೊಂದು ಸೂಕ್ತ ಅಲ್ಲ. ಯಾಕೆ ಅಂತ ಅಂದರೆ, ರಾಗಿ ಗಂಜಿನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಮಜ್ಜಿಗೆ ಹಾಕಿ ನಾವು ತಗೊಳ್ಳೋದ್ರಿಂದ ಸ್ವಲ್ಪ ಹುಳಿ ಅಂಶ ಇರುತ್ತೆ. ಆದ್ದರಿಂದ ಬೇಗ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಗ್ಯಾಸ್ಟ್ರಿಕ್ ಜಾಸ್ತಿ ಇರೋ ಅಂಥವ್ರು ಇದನ್ನು ಮಧ್ಯಾಹ್ನ ಮೇಲೆ ತೊಗೋಬೋದು, ಅಥವಾ ಮಧ್ಯಾಹ್ನ ಒಂದು 11 ಗಂಟೆ 12 ಗಂಟೆ ಈ ಥರ ಟೈಮಲ್ಲಿ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡಾದಮೇಲೆ ರಾಗಿ ಗಂಜಿನ ತೊಗೋಬೋದು. ಈಗ ರಾಗಿ ಗಂಜಿ ನೋಡಿ ಕುದೀತಾ ಇದೆ. ಅದು ಮೇಲ್ಗಡೆ ಒಂದು ಲೇಯರ್ ಕೆನೆ ಥರ ಬರ್ತಿದೆ ನೋಡಿ. ಇವಾಗ ಅದು ಪರ್ಫೆಕ್ಟಾಗಿ ನೀಟಾಗಿ ಬೆಂದಿರುತ್ತೆ. ಸೊ ಇವಾಗ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಇಟ್ಕೊಳ್ಳೋಣ. ಇದನ್ನು ತಣ್ಣಗಾದ ನಂತರ ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ. ಅದ್ರ ಮೇಲೆ ಕೆನೆ ಬಂದಿರುತ್ತಲ್ಲ, ಅದನ್ನು ನಾವು ತೆಗೆದು ಹಾಕ್ಬೋದು. ತೆಗೆದು ಹಾಕಿ ಕೆನೆನ ತೆಗೆದು ಹಾಕ್ಕೊಂಡು ನಾವೀಗ ಒಂದು ಗ್ಲಾಸಿಗೆ ಇದನ್ನ ಹಾಕ್ಕೊಳ್ಳೋಣ. ನಾನು ಇದ್ರ ಜೊತೆಗೆ ಕಾಮಕಸ್ತೂರಿ ಬೀಜ ಕೂಡ 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದನ್ನು ಮುಂಚೆನೇ ನಾನು ನೆನೆಸಿಟ್ಕೊಂಡಿದ್ದೆ. ಇದ್ರ ಜೊತೆಗೆ ನಾವು ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಮಗೆ ಈರುಳ್ಳಿ ಸ್ಮೆಲ್ ಇಷ್ಟ ಆಗಲ್ಲ ಅಂತಂದರೆ ನಾವು ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು, ಕೊತ್ತಂಬರಿ ಕೂಡ ಸ್ಕಿಪ್ ಮಾಡ್ಕೋಬೋದು. ಕಾಮಕಸ್ತೂರಿ ಬೀಜ ಹಾಕೊಂಡ್ರೆ ವೆಯ್ಟ್ ಲಾಸ್ಗೂ ಒಳ್ಳೆಯದು, ಜೊತೆಗೆ ಕಾಮಕಸ್ತೂರಿ ಬೀಜ ದೇಹನ ಕೂಡ ತಂಪು ಮಾಡುತ್ತೆ. ಈಗ ನಾವು ಇದ್ರ ಜೊತೆಗೆ ಮಜ್ಜಿಗೆ ಅಥವಾ ಮೊಸರನ್ನ ಹಾಕೋಬೋದು. ಅಕಸ್ಮಾತ್ ನಮಗೆ ಸ್ವಲ್ಪ ಇದು ಗಟ್ಟಿ ಆಯಿತು ಅಂತ ಅನಿಸಿದ್ರೆ 1 ಲೋಟ ನೀರನ್ನ ಕೂಡ ಹಾಕೋಬಹುದು. ನೀರನ್ನ ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ನಾವು ಪ್ರತಿದಿನ ಇದನ್ನು ಕುಡಿತಾ ಬರಬಹುದು. ಈ ರೆಸಿಪಿ ಮತ್ತು ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.